ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ನಡೆದ ಭೀಕರ ಅಪಘಾತದಲ್ಲಿ ಕಾರು ಸುಟ್ಟು ಭಸ್ಮವಾಗಿ ಕಾರಿನಲ್ಲಿದ್ದ ಇಬ್ಬರು ಸುಟ್ಟು ಕರಕಲಾಗಿದ್ದು 3 ಜನರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಭಾನುವಾರ ಬೆಳಗ್ಗೆ 9:30 ಸಮಯದಲ್ಲಿ ಚಿಂತಾಮಣಿ ಮದನಪಲ್ಲಿ ರಸ್ತೆ ಮಾರ್ಗ ಮಧ್ಯದ ಗೋಪಲ್ಲಿ ಗೇಟ್ನಲ್ಲಿ ನಡೆದಿದೆ. ಭಾರತಿ ಖಾಸಗಿ ಬಸ್ ಹಾಗೂ ಕಡಪ ಮೂಲದ ಕಾರಿನ ನಡುವೆ ಭಾನುವಾರ ಬೆಳಗ್ಗೆ 9:30 ಸಮಯದಲ್ಲಿ ಚಿಂತಾಮಣಿ ಮದನಪಲ್ಲಿ ರಸ್ತೆ ಮಾರ್ಗ ಮಧ್ಯದ ಗೋಪಲ್ಲಿ ಗೇಟ್ ಬಳಿ ಡಿಕ್ಕಿಯಾಗಿದ್ದು, ಡಿಕ್ಕಿಯ ರಭಸಕ್ಕೆ ಕಾರು ರಸ್ತೆ ಬದಿಯಲ್ಲಿ ಬಿದ್ದು ಕಾರಿಗೆ ಬೆಂಕಿ ಹೊತ್ತುಕೊಂಡು ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಕಾರಿನಲ್ಲಿದ್ದ ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಚೌಟ್ಪಲ್ಲಿ ಗ್ರಾಮದ ನಿವಾಸಿಗಳು ಹಾಗೂ ಹಾಲಿ ಬೆಂಗಳೂರಿನಲ್ಲಿ ವಾಸವಾಗಿರುವ 32 ವರ್ಷದ ಧನಂಜಯ ರೆಡ್ಡಿ, ಇವರ ತಾಯಿ 52 ವರ್ಷದ ಕಲಾವತಿ ಕಾರಿನಲ್ಲಿ ಸುಟ್ಟು ಕರಕಲಾಗಿದ್ದಾರೆ. ಇನ್ನು ಕಾರಿನಲ್ಲಿದ್ದ ಮೃತ ಧನಂಜಯ ರೆಡ್ಡಿರವರ ಪತ್ನಿ ಶೋಭಾರಾಣಿ, ಇವರ ಮಗ ಮನ್ವೇತ್ ರೆಡ್ಡಿ ಹಾಗೂ ಇವರ ಅಜ್ಜಿ 72 ವರ್ಷದ ಮಹಾಲಕ್ಷ್ಮಿರವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಭಾನುವಾರ ಬೆಳಗ್ಗೆ 9:30 ಸಮಯದಲ್ಲಿ ಮದನಪಲ್ಲಿ ಕಡೆಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಕಾರು ಹಾಗೂ ಬೆಂಗಳೂರಿನಿಂದ ಮದನಪಲ್ಲಿ ಕಡೆ ತೆರಳುತ್ತಿದ್ದ ಭಾರತಿ ಖಾಸಗಿ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಈ ಘಟನೆ ನಡೆದಿದೆ ಎಂದು ತಿಳಿದುಬಂದಿದೆ. ಬಸ್ ಕೂಡ ಡಿಕ್ಕಿಯ ರಭಸಕ್ಕೆ ರಸ್ತೆ ಬದಿಯಲ್ಲಿ ಪಲ್ಟಿಯಾಗಿ ಬಿದ್ದಿದ್ದು, ಬಸ್ನಲ್ಲಿದ್ದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ. ಇನ್ನು ಅಪಘಾತವಾದ ಕೂಡಲೇ ಬಸ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಎಎಸ್ಪಿ ರಾಜಾ ಕಾಸಿಂ ಇಮಾಮ್ ಸಾಬ್, ಡಿವೈಎಸ್ಪಿ ಮುರಳೀಧರ್, ಕಂಚಾರ್ಲಹಳ್ಳಿ ವೃತ್ತದ ಸಿಐ ವೆಂಕಟರಮಣಪ್ಪ, ಪಿಎಸ್ಐ ಶಿವಕುಮಾರ್ ಮತ್ತು ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಹೊತ್ತಿ ಉರಿಯುತ್ತಿದ್ದ ಕಾರನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಊರವರು ಟ್ಯಾಂಕರ್ ತಂದು ಸಾಲ್ವ್ ಮಾಡಿ ಚಾಲಕ ಯಾವುದು ಫುಲ್ ಕಾಲ್ಪಿಂದೆ ಮಗೋಡು बाहर बोलता ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಂತಾಮಣಿಯಿಂದ ಮದನಪಲ್ಲಿ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಇವತ್ತು ಬೆಳಿಗ್ಗೆ ಗೋಪಲ್ಲಿ ಗೇಟ್ ಹತ್ರ ಆಗಿದೆ ಈ ಇನ್ಸಿಡೆಂಟ್. ಒಂದು ಪ್ರೈವೇಟ್ ಬಸ್ ಬೆಂಗಳೂರಿಂದ ಮದನಪಲ್ಲಿ ಸೈಡ್ಗೆ ಹೋಗ್ತದೆ ಮತ್ತು ಇನ್ನೊಂದು ಬೆಲೆನೋ ವೆಹಿಕಲ್ ಮದನಪಲ್ಲಿ ಸೈಡಿಂದ ಬೆಂಗಳೂರಿಗೆ ಹೋಗ್ತದೆ. ಅವ್ರದ್ದು ಹೆಡ್ ಆನ್ ಕೊಲಿಷನ್ ಆಗಿದೆ. ಸೊ ಬೇಸಿಕ್ಲಿ ಈ ಕಾರಲ್ಲಿ 5 ಜನ ಪ್ಯಾಸೆಂಜರ್ಸ್ ಇತ್ತು ಆ ಟೈಮ್ಗೆ. ಸೊ ಫ್ರಂಟಲ್ಲಿ 2 ಜನ ಕೂತ್ಕೊಂಡಿದ್ದಾರೆ. ಅವರದು ಗಾಡಿ ಒಳಗಡೆ ಡೆತ್ ಆಗಿದೆ. ಗಾಡಿಗೆ ಆ್ಯಕ್ಚುಲಿ ಫೈರ್ ಕ್ಯಾಚ್ ಆಗಿದೆ, ತುಂಬ ಡ್ಯಾಮೇಜ್ ಆಯಿತು. ಗಾಡಿಗೆ ಬೆಂಕಿ ಸ್ಟಾರ್ಟ್ ಆಗಿದೆ. ಸೊ ಅವರದು ಸ್ಪಾಟಲ್ಲಿ ಗಾಡಿ ಒಳಗಡೆ ಡೆತ್ ಆಗಿದೆ. ಬಾಕಿ 3 ಜನಗೆ ಸ್ವಲ್ಪ ಇಂಜುರೀಸ್ ಇದೆ. ಅವರಿಗೆ ನಾವು ಕೋಲಾರ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟಲ್ಗೆ. ಬೇರೆ ಬಸ್ಸಲ್ಲಿ ಅರೌಂಡ್ 60-65 ಪ್ಯಾಸೆಂಜರ್ಸ್ ಇತ್ತು. ಕಂಡಕ್ಟರ್ ಬಿಟ್ಟು ಬೇರೆ ಯಾರಿಗೆ ಜಾಸ್ತಿ ಮೇಜರ್ ಇಂಜುರೀಸ್ ಆಗಿಲ್ಲ, ಮೈನರ್ ಇಂಜುರೀಸ್ ಇದೆ. ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಆದಮೇಲೆ ಅವರು ಬಿಟ್ಟಿದ್ದಾರೆ ಎಲ್ಲರೂ. ಬಸ್ ಡ್ರೈವರ್ ಯಾರು ಇತ್ತು ಅವರು ಎಬ್ಸ್ಕೊಂಡಂಗೆ ಆಗಿದ್ದಾರೆ. ಅವ್ರದ್ದು ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತೀವಿ ಅವರು.
ಡೆಫಿನೆಟ್ಲಿ ಹೈವೇಯಲ್ಲಿ ನಾವು ಕೂಡ ಮೊದಲೇ ಸ್ವಲ್ಪ ರೋಡ್ ಸೇಫ್ಟಿ ಬಗ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಏನು ಫರ್ನಿಚರ್ ಬೇಕು ಅದು ಎಲ್ಲ ಹಾಕಿದ್ದೀವಿ. ಇದು ಮತ್ತೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ. ಡೆಫಿನೆಟ್ಲಿ ಬಸ್ದವ್ರದ್ದು ಈ ಇನ್ಸಿಡೆಂಟಲ್ಲಿ ನಮ್ಮ ಮಾಹಿತಿ ಪ್ರಕಾರ ಬಸ್ದವ್ರದ್ದು ತಪ್ಪಿದೆ. ಸೊ ನಾವು ಕೂಡ ಇನ್ನೊಂದು ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ. ಯಾರು ಈ ಥರ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಫಸ್ಟು ನಮ್ಮಲ್ಲಿ ಸೆಲ್ಫ್ ಆಕ್ಸಿಡೆಂಟ್ಸ್ ವಗೇರ ಕೂಡ ಜಾಸ್ತಿ ಆಗ್ತಾ ಇದೆ. ಸೆಲ್ಫ್ ಆಕ್ಸಿಡೆಂಟಾಗಿ ನಾವು ಡ್ರಂಕ್ ಡ್ರೈವಿಂಗ್ ಕೇಸಸ್ ಜಾಸ್ತಿ ಈಗ ಹಾಕ್ತಾ ಇದ್ದೀವಿ. ಡ್ರಂಕ್ ಡ್ರೈವಿಂಗ್ ಕೇಸಸ್ ಚೆಕ್ ಮಾಡ್ತಾ ಇದ್ದೀವಿ. ಜೊತೆಗೆ ರೋಡ್ ಅಥಾರಿಟಿ ಯಾರು ಹಾಕಿದ್ದೀರಾ, PWD ಇದೆ, NHA ಇದೆ, ಯಾರ್ಯಾರ್ದು ಇದೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಬ್ಲ್ಯಾಕ್ ಸ್ಪಾಟ್ಸ್ದು ಕೂಡ ಅದು ಚೆಕ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿ ಆಮೇಲೆ ಏನು ಮೆಜರ್ಸ್ ಬೇಕು ಅಲ್ಲಿ ಕರೆಕ್ಷನ್ ಮಾಡೋಕ್ಕೆ ರೆಕ್ಟಿಫೈ ಮಾಡಿದ್ದೀವಿ. ಯಾವ ಜಾಗ ನಮ್ಮೆಲ್ಲ ರೆಸ್ಟ್ರಿಕ್ಟ್ಸ್ ವಗೇರ ಬೇಕು ಅಲ್ಲಿ ಕೂಡ ನಾವು ಮಾಡ್ತೀವಿ. ಮತ್ತು ಟ್ರಾಫಿಕ್ ವಿಚಾರ ಬಗ್ಗೆ ಕೂಡ ಸ್ವಲ್ಪ ಅವೇರ್ನೆಸ್ ಮಾಡ್ತೀವಿ. ಬಿಕಾಸ್ ಡೆಫಿನೆಟ್ಲಿ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ಬೇಗ ಜಾಸ್ತಿ ಸ್ಪೀಡ್ಗೆ ಹೋಗ್ತಾ ಇದ್ದಾರೆ ಗಾಡಿಯಲ್ಲಿ. ಸೊ ಅವ್ರಿಗಿಂತ ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ, ಡ್ಯೂಟಿ ಇದೆ. ಆ ವಿಚಾರ ಬಗ್ಗೆ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಇದು ಜಾಯಿಂಟ್ ಎಫರ್ಟ್ಸ್ ಬೇಕು. ನಮಗೂ ಕೂಡ ಯಾವ ಆಕ್ಸಿಡೆಂಟ್ಸ್ ದೊಡ್ಡದು ಆಗುತ್ತೆ ಆ ಟೈಮಿಗೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ನಾವು. ರೋಡ್ ಕನ್ಸ್ಟ್ರಕ್ಷನ್ ಯಾರು ಮಾಡಿದ್ದಾರೆ ಅವ್ರ ಜೊತೆ RTO ಪೊಲೀಸ್ದು. ಬಟ್ ಡೆಫಿನೆಟ್ಲಿ ಇದು ಸಮಸ್ಯೆ ಇದೆ. ಅವ್ರ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ರೋಡ್ ಸೇಫ್ಟಿ ಕಮಿಟಿದು ಮೀಟಿಂಗ್ ಕೂಡ ಮಾನ್ಯ DC ನೇತೃತ್ವದಲ್ಲಿ ಪ್ರತಿ ತಿಂಗಳು ಅವರು ಮಾಡ್ತಾರೆ. ಆ ಟೈಮ್ಗೆ ಈ ಪಾಯಿಂಟ್ ಸ್ವಲ್ಪ ರೇಸ್ ಮಾಡ್ತೀನಿ. ಮತ್ತು ನಮ್ಮಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸ್ದು ಕೋಆರ್ಡಿನೇಷನ್ ಬೇಕು, ಅದನ್ನು ಇನ್ಶೋರ್ ಮಾಡ್ತೀನಿ. ನಾನು ಆ ವಿಚಾರ ಬಗ್ಗೆ ಈಗ ಜಸ್ಟ್ ಫೈರ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಮತ್ತು ಆಫೀಸರ್ ಜೊತೆ ಮಾತಾಡಿದ್ದೀನಿ. ಅವರು ಇದು ನಮ್ಮ ಗಮನಕ್ಕೆ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಇದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಅವ್ರ ಪ್ರಕಾರ ಮೋರ್ ದೆನ್ 15 years ಆಗಿದೆ. ಸೊ ಗಾಡಿ ಆಫ್ ರೋಡ್ ಆಗಿದೆ ಅವರದು ಹಳೆಯದು. ಸೊ ದೊಡ್ಡದು ಫೈರ್ ಇಂಜನ್ ಅವರ ಹತ್ರ ಇಲ್ಲ ಈಗ. ಮತ್ತು ಸಮ್ಮರ್ ಸೀಸನ್ ಆಗ್ತಾ ಇದೆ. ಈ ಥರದ್ದು ಸಿಚುವೇಷನಲ್ಲಿ ಡೆಫಿನೆಟ್ಲಿ ಅವಶ್ಯಕತೆ ಇದೆ. ಈಗ ಅವರು ಕೋಆರ್ಡಿನೇಷನ್ ಮಾಡಿಕೊಂಡು ಶ್ರೀನಿವಾಸ್ ಕಡೆಯಿಂದ ತಗೊಂಡು ಬಂದಿದ್ದಾರೆ. ಬಟ್ ನಮ್ಮಲ್ಲಿ ಕೂಡ ಫೈರ್ ಇಂಜನ್ ಬೇಕು. ಅದು ನಾನು ಸೀನಿಯರ್ ಆಫೀಸರ್ಸ್ಗೆ ಗಮನಕ್ಕೆ ಹೇಳ್ತೀನಿ. ಡೆಫಿನೆಟ್ಲಿ ಬೇಗ ಅದನ್ನು ಕೂಡ ಪ್ರೊಕ್ಯೂರ್ ಮಾಡೋಕ್ಕೆ ಅಡ್ವೈಸ್ ತಗೊಳ್ತೀನಿ. ಮತ್ತು ಆಂಬುಲೆನ್ಸ್ ನೋಡಿ, ಇದು ರೂಲ್ಸ್ ಪ್ರಕಾರ, ಲಾ ಪ್ರಕಾರ ರೋಡ್ ಆಕ್ಸಿಡೆಂಟ್ ಏನಾದರೂ ಆಗಿದೆ ಮತ್ತು ಯಾರು ಆ ಸ್ಪಾಟ್ಗೆ ಫಸ್ಟ್ ರೀಚ್ ಆಗಿದ್ದೀರಾ ಅವ್ರದ್ದು ಜವಾಬ್ದಾರಿ ಇದೆ. ಗುಡ್ ಸ್ಯಾಮರಿಟನ್ ಲಾ ಕೂಡ ಇದೆ. ಮತ್ತು ಗೌರ್ಮೆಂಟಿಂದ ಬೇರೆ ಅವರದ್ದು ಹೆಲ್ಪ್ ಬಗ್ಗೆ ಕೂಡ ರೂಲ್ಸ್ ಮಾಡಿದ್ದಾರೆ. ಈಗ NHA ಇಂದ ಸರ್ಕ್ಯುಲರ್ ಕೂಡ ಬಂದಿದೆ. ಈ ರೋಡ್ ಆಕ್ಸಿಡೆಂಟ್ ಯಾರ್ದು ಆಗುತ್ತೆ ಅವ್ರದ್ದು ಟಿಲ್ 1.5 ಲಕ್ಷ ಲಿಮಿಟ್ ಒಳಗಾಗಿ ಅವ್ರದ್ದು ಟ್ರೀಟ್ಮೆಂಟ್ ಫ್ರೀ ಮಾಡಬೇಕು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ. ಇದು ಎಲ್ಲ ಪ್ರೊವಿಷನ್ಸ್ ಹೈವೇ ಅಥಾರಿಟಿಯಿಂದ ಆಗ್ತಾ ಇದೆ. ಮತ್ತು ಇದು ಎಲ್ಲ ಕೋಪರೇಷನ್ ಬೇಕು. ಬೇಸಿಕ್ಲಿ ಆ್ಯಂಬುಲೆನ್ಸ್ ಬೈ ಚಾನ್ಸ್ ಲಿಮಿಟೆಡ್ ನಂಬರಲ್ಲಿ ಇದೆ. ಬೈ ಚಾನ್ಸ್ ಬೇರೆ ಜನ ಹೋಗಿದ್ದಾರೆ, ಬೈ ಚಾನ್ಸ್ ಆ ರೂಟ್ಗೆ ಇಲ್ಲ, ಅವ್ರಿಗೆ ಬರೋಕ್ಕೆ ಟೈಮ್ ಆಗ್ತಾ ಇದೆ.